ನಮಸ್ತೆ ಮಕ್ಕಳ. ಕಳೆದ 2 ವಿಡಿಯೋಸ್ನಲ್ಲಿ ನಾನು ಅಯಾನಿಕ್ ಬಾಂಡಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ದಿಸ್ ಈಸ್ ಪಾರ್ಟ್ 3 ಆಫ್ ಅಯಾನಿಕ್ ಬಾಂಡಿಂಗ್. ಮಕ್ಕಳ, ಇನ್ ಕೇಸ್ ನೀವು ನನ್ನ ಪ್ರೀವಿಯಸ್ 2 ವಿಡಿಯೋಸ್ ಅಂದರೆ ಇಂಟ್ರಡಕ್ಷನ್ ಟು ಅಯಾನಿಕ್ ಬಾಂಡಿಂಗ್ ಮತ್ತು ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡಿಂಗ್ ಇನ್ ಸೋಡಿಯಂ ಕ್ಲೋರೈಡ್ ಅವೆರಡೂ ವಿಡಿಯೋಸ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ನೀವು ನೋಡಿಲ್ಲ ಅಂತಂದರೆ I would strongly recommend to watch those videos before watching this video. ಮಕ್ಕಳ, ಈ ಒಂದು ಕ್ಲಾಸ್ನಲ್ಲಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡಿಂಗ್ ಇನ್ ಮೆಗ್ನೀಷಿಯಮ್ ಕ್ಲೋರೈಡ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆ, ಸೊ ಅಯಾನಿಕ್ ಬಾಂಡಿಂಗ್ ಇನ್ ಮೆಗ್ನೀಷಿಯಮ್ ಕ್ಲೋರೈಡ್, ದಿಸ್ ಈಸ್ ಪಾರ್ಟ್ 3. ಓಕೆ ಮಕ್ಕಳ, ಈ ಒಂದು ವಿಡಿಯೋನ ನಾನು ಐ ವಿಲ್ ಸ್ಟಾರ್ಟ್ ವಿತ್ ಎ ಕ್ವಶನ್. ಓಕೆ, ವಿ ನೋ that the formula for sodium chloride is NaCl. So ನಮ್ಮ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾವು ಅದನ್ನು ನೋಡಿದ್ದೀವಿ. ಓಕೆ, now what is the chemical formula for magnesium chloride? Okay, sodium chloride is NaCl. What is the chemical formula for magnesium chloride? Is it MgCl? Sodium chloride NaCl, magnesium chloride, is it MgCl? Okay, ನೋಡೋಣ, is it MgCl ಅಥವಾ ಬೇರೆ ಏನಾದರೂ ಇದೆಯಾ? ಲೆಟ್ಸ್ ಸಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್, ಲೆಟ್ಸ್ ಸಿ. ಮಕ್ಕಳ, ದಿಸ್ ಈಸ್ ದ ಪೀರಿಯಾಡಿಕ್ ಟೇಬಲ್. ಓಕೆ, ನೌ ಫಸ್ಟ್ ವಿ ಹ್ಯಾವ್ ಟು ನೋ ವೆದರ್ ದಿಸ್ ಮೆಗ್ನೀಷಿಯಮ್ ಕ್ಲೋರೈಡ್ ಈಸ್ ಎನ್ ಅಯಾನಿಕ್ ಕಾಂಪೌಂಡ್ ಆರ್ ಎ ಕೋವೆಲೆಂಟ್ ಕಾಂಪೌಂಡ್. ಓಕೆ, ಇದು ಕಾಂಪೌಂಡ್ ಅಂತ ನಿಮಗೆ ಗೊತ್ತು ಮಕ್ಕಳ, ಬಟ್ ಈಸ್ ಇಟ್ ಎನ್ ಅಯಾನಿಕ್ ಕಾಂಪೌಂಡ್ ಆರ್ ಈಸ್ ಇಟ್ ಎ ಕೋವೆಲೆಂಟ್ ಕಾಂಪೌಂಡ್? ಓಕೆ, ಸೊ how do you know that it is a ionic compound or a covalent compound? ಮಕ್ಕಳ, ನನ್ನ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಅಯಾನಿಕ್ ಕಾಂಪೌಂಡ್ ಹ್ಯಾಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಜಾಯಿಂಡ್ ಟುಗೆದರ್ ಯೂಸಿಂಗ್ ಅಯಾನಿಕ್ ಬಾಂಡ್, ಆ್ಯಂಡ್ 2 or more ನಾನ್ ಮೆಟಲ್ಸ್ ಆರ್ ಜಾಯಿಂಡ್ ಟುಗೆದರ್ ಯೂಸಿಂಗ್ ಕೋವೆಲೆಂಟ್ ಬಾಂಡ್ ಅಲ್ವಾ? ನಾವು ಮೆಗ್ನೀಷಿಯಮ್ ಕ್ಲೋರೈಡ್ ಕಂಟೈನ್ಸ್ 2 ಎಲಿಮೆಂಟ್ಸ್. ಯಾವುದ್ಯಾವುದು? ಮೆಗ್ನೀಷಿಯಮ್ ಆ್ಯಂಡ್ ಕ್ಲೋರಿನ್. ನೀವು ಪೀರಿಯಾಡಿಕ್ ಟೇಬಲಲ್ಲಿ ನೋಡಿದ್ರೆ ದಿಸ್ ಈಸ್ ದ ಸ್ಟೇರ್ ಕೇಸ್ನ ಲೆಫ್ಟ್ ಸೈಡಲ್ಲಿ ಬರುವಂಥ ಎಲಿಮೆಂಟ್ಸ್ ಎಲ್ಲ ಮೆಟಲ್ಸ್ ಆಗಿರುತ್ತೆ, ಮತ್ತು ಸ್ಟೇರ್ ಕೇಸ್ನ ರೈಟ್ ಸೈಡ್ ಬರೋವಂಥ ಎಲಿಮೆಂಟ್ಸ್ ಎಲ್ಲ ನಾನ್ ಮೆಟಲ್ಸ್ ಆಗಿರುತ್ತೆ. ಓಕೆ, ಮೆಗ್ನೀಷಿಯಮ್ ಎಲ್ಲಿದೆ ಹೇಳಿ? ಎಸ್, ಮೆಗ್ನೀಷಿಯಮ್ ಈಸ್ ಹಿಯರ್. It is in the second column of the periodic table. It is on the left side of the staircase. Therefore, magnesium is a metal. Okay, what about chlorine? Chlorine ellide? Yes, chlorine is here. Chlorine is towards the right side of the staircase. Therefore, chlorine is a non-metal. So, ಹಾಗಾದರೆ ಮಕ್ಕಳ, ಮೆಗ್ನೀಷಿಯಮ್ ಇಸ್ ಎ ಮೆಟಲ್, ಕ್ಲೋರಿನ್ ಇಸ್ ಎ ನಾನ್ ಮೆಟಲ್, ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಟುಗೆದರ್ ಆ್ಯಂಡ್ ಟು ಫಾರ್ಮ್ ಎ ಕಾಂಪೌಂಡ್ ಕಾಲ್ಡ್ ಮೆಗ್ನೀಷಿಯಮ್ ಕ್ಲೋರೈಡ್. ಹಾಗಾದರೆ ಮೆಗ್ನೀಷಿಯಮ್ ಕ್ಲೋರೈಡ್ ಮಸ್ಟ್ ಬಿ ಎನ್ ಅಯಾನಿಕ್ ಕಾಂಪೌಂಡ್, ಕರೆಕ್ಟ್? ಓಕೆ, ಸೊ ಮೆಗ್ನೀಷಿಯಮ್ ಕ್ಲೋರೈಡ್ ಈಸ್ ಎನ್ ಅಯಾನಿಕ್ ಕಾಂಪೌಂಡ್, ಇಟ್ ಈಸ್ ನಾಟ್ ಎ ಕೋವೆಲೆಂಟ್ ಕಾಂಪೌಂಡ್. ಓಕೆ ಮಕ್ಕಳ, ಆಮೇಲೆ ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಾನು ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಇನ್ ಕೇಸ್ ನೀವು ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್ ಅಂದರೆ ಏನು, ಲೂಯಿಸ್ ಸ್ಟ್ರಕ್ಚರ್ಸ್ ಅಂದರೆ ಏನು ಅದು ಗೊತ್ತಿಲ್ಲ ಅಂತಂದರೆ ನನ್ನ ವಿಡಿಯೋ ರೈಟಿಂಗ್ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್ ಆ ವಿಡಿಯೋನ ದಯವಿಟ್ಟು ನೋಡಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮಕ್ಕಳ, ಇಲ್ಲಿ ನೋಡಿ, ಇದು ಪೀರಿಯಾಡಿಕ್ ಟೇಬಲಲ್ಲಿ ವಿ ಸಾ ಎ ಪ್ಯಾಟ್ರನ್. ಏನು ಪ್ಯಾಟ್ರನ್ ಅದು? ಆಲ್ ಕಾಲಮ್ 1 ಎಲಿಮೆಂಟ್ಸ್ ಹ್ಯಾವ್ 1 ವೇಲೆನ್ಸ್ ಎಲೆಕ್ಟ್ರಾನ್. ಆಲ್ ಕಾಲಮ್ ಎಲಿಮೆಂಟ್ಸ್, ಕಾಲಮ್ 1 ಎಲಿಮೆಂಟ್ಸ್. ಅದೇ ಥರ ಆಲ್ ಕಾಲಮ್ 2 ಎಲಿಮೆಂಟ್ಸ್ ಹ್ಯಾವ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಕಾಲಮ್ 3 ಕಾಲಮ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್, 6 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಇದು ನಮಗೆ ಗೊತ್ತಿದೆ. ಈಗ ಮೆಗ್ನೀಷಿಯಮ್ ಕ್ಲೋರೈಡಲ್ಲಿ ಮೆಗ್ನೀಷಿಯಮ್ ಹ್ಯಾಸ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಆ್ಯಂಡ್ ಕ್ಲೋರಿನ್ ಹ್ಯಾಸ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ ಮಕ್ಕಳ. Okay, now formation of ionic bond in magnesium chloride. Now magnesium has 12 protons and 12 electrons, whereas you know chlorine has 17 protons and 17 electrons. ಈಗ let's see their electron configuration ಹೇಗಿರುತ್ತೆ ಸರ್? ನೋಡಿ,
ಪ್ರೋಟಾನ್ಸ್ 12 ಇದೆ, ಎಲೆಕ್ಟ್ರಾನ್ಸ್ 12 ಇದೆ, ಪ್ರೋಟಾನ್ಸ್ 17 ಇದೆ, ಎಲೆಕ್ಟ್ರಾನ್ಸ್ 17 ಇದೆ, ಬ್ಯಾಲೆನ್ಸ್ ಆಗಿದೆ. ದೀಸ್ ಆರ್ ಆಟಮ್ಸ್. ಓಕೆ, ದೇ ಸ್ಟಾರ್ಟ್ ಆ್ಯಸ್ ಆಟಮ್ಸ್, ಮೆಗ್ನೀಷಿಯಮ್ ಆ್ಯಂಡ್ ಕ್ಲೋರಿನ್. ಮಕ್ಕಳ ದೇರ್ ಆರ್ ಸೋ ಮೆನಿ ಆಟಮ್ಸ್. ನಾನು ಫಾರ್ ಸಿಂಪ್ಲಿಸಿಟಿ ನಾನು ಒನ್ ಆಟಮ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯು ಅಸ್ಯೂಮ್ ದಟ್ ದೇರ್ ಆರ್ ಸೋ ಮೆನಿ ಮೆಗ್ನೀಷಿಯಮ್ ಆಟಮ್ಸ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ಕ್ಲೋರಿನ್ ಆಟಮ್ಸ್. ಜಸ್ಟ್ ಒಂದು ಕ್ಲೋರಿನ್ ಆಟಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೇಡಿ, ಒಂದು ಮೆಗ್ನೀಷಿಯಮ್ ಆಟಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೇಡಿ. ದೇರ್ ಆರ್ ಸೋ ಮೆನಿ ಮೆಗ್ನೀಷಿಯಮ್ ಆಟಮ್ಸ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ಕ್ಲೋರಿನ್ ಆಟಮ್ಸ್. ಓಕೆ, ನೌ ದಿಸ್ ಈಸ್ ಒನ್ ಮೆಗ್ನೀಷಿಯಮ್ ಆಟಮ್. ಇದು ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. 2 + 8 = 10 ಆ್ಯಂಡ್ ಇನ್ನು 2 ಎಲೆಕ್ಟ್ರಾನ್ ಮಿಕ್ಕಿದೆ. ಸೊ ಎಮ್ ಶೆಲ್ಲಲ್ಲಿ ನೋಡಿ ಇಲ್ಲೊಂದು ಎಲೆಕ್ಟ್ರಾನ್ ಫಿಲ್ ಆಗಿದೆ. ಸೊ ದೇರ್ ಆರ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫಾರ್ ಮೆಗ್ನೀಷಿಯಮ್. ಓಕೆ, ಸಿಮಿಲರ್ಲಿ ಈಗ ನಾವು ಕ್ಲೋರಿನ್ ಬಂದರೆ ದೇರ್ ಆರ್ ಹೌ ಮೆನಿ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫಾರ್ ಕ್ಲೋರಿನ್. ಓಕೆ, ರೈಟ್ ಮಕ್ಕಳ, ನಾನು ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೆ. ಓಕೆ, ದೀಸ್ 2 ಆರ್ ಅನ್ಹ್ಯಾಪಿ ಆಟಮ್ಸ್. ದೇ ಆರ್ ನಾಟ್ ಅಟ್ ಆಲ್ ಹ್ಯಾಪಿ. ವೈ ಆರ್ ದೇ ಅನ್ಹ್ಯಾಪಿ? ದೇ ಆರ್ ಅನ್ಹ್ಯಾಪಿ ಬಿಕಾಸ್ both of these do not have the full valence shell. ಅಂದರೆ ಈ ಎರಡೂ ಆಟಮ್ಸ್ನ ವೇಲೆನ್ಸಿ ಶೆಲ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ಲ ಮಕ್ಕಳ. ಇಟ್ ಈಸ್ ನಾಟ್ ಕಂಪ್ಲೀಟ್. ನೋಡಿ, ಮೆಗ್ನೀಷಿಯಮಲ್ಲಿ ದೇರ್ ಆರ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಕ್ಲೋರಿನಲ್ಲಿ ದೇರ್ ಆರ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಕ್ಲೋರಿನ್ ನೀಡ್ಸ್ ಜಸ್ಟ್ 1 ಎಲೆಕ್ಟ್ರಾನ್ ಫಾರ್ ಇಟ್ಸ್ ವೇಲೆನ್ಸ್ ಶೆಲ್ ಟು ಬಿ ಕಂಪ್ಲೀಟ್ ಅಲ್ವಾ. ಆ್ಯಂಡ್ ಇದು ದೇರ್ ಆರ್ 2 ಎಲೆಕ್ಟ್ರಾನ್ಸ್, ಇಟ್ ಸ್ಟಿಲ್ ನೀಡ್ಸ್ 6 ಎಲೆಕ್ಟ್ರಾನ್ಸ್. ಬಟ್ ನಾನು ಲಾಸ್ಟ್ ವಿಡಿಯೋನಲ್ಲೂ ಡಿಸ್ಕಸ್ ಮಾಡಿದ್ದೆ, ಮೆಟಲ್ಸ್ ಆರ್ ಎಲೆಕ್ಟ್ರಾನ್ ಗಿವರ್ಸ್, ದೇ ಆರ್ ಎಲೆಕ್ಟ್ರಾನ್ ಡೋನರ್ಸ್. ಮೆಟಲ್ಸ್ ಆಲ್ವೇಸ್ ಗಿವ್ ಎಲೆಕ್ಟ್ರಾನ್ಸ್ ಟು ನಾನ್-ಮೆಟಲ್ಸ್. ನಾನ್-ಮೆಟಲ್ಸ್ ಆರ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್, ಅಂದರೆ ದೇ ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಓಕೆ, ಇದು ನಿಮ್ಮ ಮನಸ್ಸಿನಲ್ಲಿರಲಿ. ಸೊ ಮೆಗ್ನೀಷಿಯಮ್ ಆಲ್ವೇಸ್ ಗಿವ್ಸ್ ಎಲೆಕ್ಟ್ರಾನ್ಸ್ ಟು ಅದರ್ ಆಟಮ್ಸ್, ಟು ನಾನ್-ಮೆಟಲ್ಸ್. ಓಕೆ, ನಾವು ವಾಟ್ ಹ್ಯಾಪನ್ಸ್ ಈಗೇನಾಗುತ್ತೆ ನೋಡೋಣ ಮಕ್ಕಳ. ವೆರಿ ಇಂಟ್ರೆಸ್ಟಿಂಗ್. ಸೊ there is one magnesium atom, there is one chlorine atom. Okay, now magnesium gives this electron to chlorine. Okay, so magnesium donates 1 electron to chlorine. Now this chlorine atom is very happy. Yatike? Because it has ಕಂಪ್ಲೀಟ್ ಅಥವಾ ಫುಲ್ ವೇಲೆನ್ಸ್ ಶೆಲ್. ನೋಡಿ, ಇದರ ವೇಲೆನ್ಸ್ ಶೆಲ್ ಇದೆಯಲ್ಲ ಮಕ್ಕಳ, ಔಟರ್ ಮೋಸ್ಟ್ ಶೆಲ್, ಇಟ್ ಈಸ್ ಫುಲ್. ಇಟ್ ಹ್ಯಾಸ್ 8 ಎಲೆಕ್ಟ್ರಾನ್ಸ್. ಸೊ ಇಟ್ ಈಸ್ ವೆರಿ ಹ್ಯಾಪಿ. ಓಕೆ, ದಿಸ್ ಕ್ಲೋರಿನ್ ಆಟಮ್ ಈಸ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ಹ್ಯಾಸ್ 8 ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಮೆಗ್ನೀಷಿಯಮ್ ಆಟಮ್ ಈಸ್ ಅನ್ಹ್ಯಾಪಿ. ಇಟ್ಸ್ ವೆರಿ ಅನ್ಹ್ಯಾಪಿ. ಯಾಕೆ ಅಂತಂದರೆ ಮಕ್ಕಳ ನೋಡಿ, ಈಗ ಇಟ್ ಹ್ಯಾಸ್ ಡೊನೇಟೆಡ್ 1 ಎಲೆಕ್ಟ್ರಾನ್, it still has 1 valence electron, it does not have the full valence shell. 8 electrons in its outermost shell illa, so is it still unhappy. Okay, but metals can only donate electrons. Okay, now previous example alli nodidvi, metals always give electrons to non-metals. Now ee one electron na it is ready to give 1 electron to chlorine atom. Okay, it has 2 valence electron, it has already given 1 electron to this chlorine atom. It has another valence electron, it is ready to give that electron to this chlorine atom, but this chlorine atom is not ready to accept another valence electron. ಹೌದಲ್ವಾ? ಯಾಕೆ ಹೇಳಿ? ಬಿಕಾಸ್ ದಿಸ್ ಕ್ಲೋರಿನ್ ಆಟಮ್ ಈಸ್ ಆಲ್ರೆಡಿ ಹ್ಯಾಪಿ ಬಿಕಾಸ್ ಇಟ್ಸ್ ವೇಲೆನ್ಸ್ ಶೆಲ್ ಈಸ್ ಫುಲ್, ಕಂಪ್ಲೀಟ್ಲಿ ಫುಲ್. ಇಟ್ ಡಸ್ ನಾಟ್ ನೀಡ್ ಅಂದರ್ ಎಲೆಕ್ಟ್ರಾನ್. ಈ ಕ್ಲೋರಿನ್ ಆಟಮ್ಗೆ ಇನ್ನೊಂದು ಎಲೆಕ್ಟ್ರಾನ್ ಬೇಡ ಅಲ್ವಾ ಮಕ್ಕಳ? ಸೊ ಈ ಒಂದು ಎಲೆಕ್ಟ್ರಾನ್ನ ಹಾಗಾದರೆ ಮೆಗ್ನೀಷಿಯಮ್ಗೆ ಯಾರಿಗೆ ಕೊಡುತ್ತೆ ಮಕ್ಕಳ? ನಾನು ಆಗಲೇ ಹೇಳಿದೆ, ಅಸ್ಯೂಮ್ ದಟ್ ದೆರ್ ಆರ್ ಸೋ ಮೆನಿ ಆಟಮ್ಸ್, not just one magnesium atom, there are so many magnesium atoms. Assume that there are so many chlorine atoms alva. So let's consider another chlorine atom. Okay, so let's consider another
chlorine atom which is unhappy because it has nodi one empty slot. It has 7 valence electrons, it has one empty slot. So this is a unhappy chlorine atom. Okay, now again madate, this magnesium atom, it donates, it gives this chlorine atom to this electron to this chlorine atom. Okay, so nodi, yes, so magnesium atom donates one chlorine atom, one electron, sorry, it donates one electron to this chlorine, the second chlorine atom. Okay, because this is already satisfied, so this is not satisfied, this is unhappy. Now this is also very happy, this has become happy because it now it has the full valence shell. So this is happy because it has full valence electron. Okay, so magnesium atom, by giving away 2 electrons, not 1 electron makla, by giving away 2 electrons, 1 electron to one chlorine atom, another electron to another chlorine atom, so it has satisfied 2 chlorine atoms, it has made 2 chlorine atoms happy, alva. But what about magnesium atom? Okay, is it still unhappy? No. Now nodi makla, what is the valence? Now it has donated 2 electrons, magnesium has given away 2 electrons. Now what is the valence shell of magnesium? Is it KLM? Is M shell the valence shell? No. ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದರೆ ಕರೆಕ್ಟಾಗಿ ಗಮನಿಸಿದರೆ ನಾನು ಅದರಲ್ಲಿ ವೇಲೆನ್ಸ್ ಶೆಲ್ನ ಡೆಫಿನೇಷನ್ ಕೊಟ್ಟಿದ್ದೆ ಮಕ್ಕಳ. ಏನು ವೇಲೆನ್ಸ್ ಶೆಲ್ ಅಂತಂದರೆ 2 ಕಂಡೀಷನ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್, 2 ಕಂಡೀಷನ್, ನಾಟ್ 1 ಕಂಡೀಷನ್. ವೇಲೆನ್ಸ್ ಶೆಲ್ ಅಂದರೆ ಇಟ್ ಈಸ್ ದಿ ಔಟರ್ಮೋಸ್ಟ್ ಶೆಲ್, ದ ಶೆಲ್ ಫಾರ್ದೆಸ್ಟ್ ಫ್ರಮ್ ದ ನ್ಯೂಕ್ಲಿಯಸ್, ನಂಬರ್ 1. ನಂಬರ್ 2, that valence shell must contain at least 1 electron, 1 electron ಆದರೂ ಇರಲೇಬೇಕು, then we call it valence electron. Now KLM, M shell is the farthest from the nucleus, no doubt, but this M shell does not contain even 1 electron. 1 electron ಇಲ್ಲ ಅದರಲ್ಲಿ, ಎಲ್ಲ ಖಾಲಿ ನೋಡಿ ಮಕ್ಕಳ, empty slot. Now therefore KL, so this is as good as ಅದು ಇಲ್ಲವೇ ಇಲ್ಲ ಅಂತ, it is maya. Okay, now which is the valence shell? Now KL, L shell becomes the valence shell for magnesium. ಹೌದಾನೆ? ಅದು ಎಲೆಕ್ಟ್ರಾನ್ಸ್ನ ಕೊಡೋದಕ್ಕಿಂತ ಮುಂಚೆ ಮಕ್ಕಳ ಅದರ ವೇಲೆನ್ಸ್ ಶೆಲ್ ಯಾವುದಾಗಿತ್ತು? ಎಮ್ ಶೆಲ್. ಎಲೆಕ್ಟ್ರಾನ್ಸ್ ಕೊಟ್ಟ ಮೇಲೆ ಅದರ ವೇಲೆನ್ಸ್ ಶೆಲ್ ಯಾವುದಾಯಿತು? ಎಲ್ ಶೆಲ್. ನೌ ಡು ಯು ಥಿಂಕ್ that magnesium atom is still unhappy? No, the valence shell is L shell, and L shell has all 8 electrons, completely filled outermost shell. Hautane? So outermost shell is completely filled. Now this is also very happy, very happy. Now it has 8 valence electrons. ಓಕೆ, ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ವೆರಿ ಇಂಟ್ರೆಸ್ಟಿಂಗ್. ನೋಡಿ, ಈಗ ಮೆಗ್ನೀಷಿಯಮ್ ಬೈ ಗಿವಿಂಗ್ ಅವೇ 2 electrons, ಇಟ್ ಹ್ಯಾಸ್ ಅಚೀವ್ಡ್ ಇಟ್ಸ್ ಗೋಲ್, ವಿಚ್ ಈಸ್ ಟು ಹ್ಯಾವ್ 8 electrons in its outermost shell. Similarly, there are 2 chlorine atoms. These 2 chlorine atoms are also happy because they have achieved their goal, which is to have 8 valence electrons in their outermost shell. Okay, now 12 protons ಇದೆ ಮಕ್ಕಳ, 10 electrons ಇದೆ because magnesium has given away 2 electrons. ಇಲ್ಲಿ ನೋಡಿ 17 protons and 18 electrons ಇದೆ. ಇದರಲ್ಲೂ ಅಷ್ಟೇ 17 protons and 18 electrons. ಸೊ ಇದರಲ್ಲಿ 2 electrons ಕಡಿಮೆ ಇದೆ. Now what is the net charge? The net charge is +2. Net charge is +2, and ಇಲ್ಲಿ 1 electron ಜಾಸ್ತಿ ಇದೆ, therefore the net charge is -1 and -1. ಅಂದರೆ ಮಕ್ಕಳ ಅರ್ಥ ಏನು? Magnesium is positively charged. It has acquired a charge which is +2. It has a net charge of +2. So this magnesium atom has become an ion.
Magnesium atom has become an ion. And what happens to chlorine? Chlorine atoms have also become ions because they have a net negative charge. So this has a net positive charge and these two have net negative charge. Okay, now makla nodi, so this is Mg2 plus, this has a net positive charge, and these two are the chloride ions. Very important, we do not call it chlorine ions, we call them chloride ions. This is chloride ion, this is chloride ion, and this is magnesium ion. Okay, so this has a net positive charge, this has a net negative charge, this has a net negative charge. Now what happens? Unlike charges, they attract each other. So ಮಕ್ಕಳ ಏನಾಗುತ್ತೆ ನೋಡಿ, therefore these two gets attracted towards the positive charge and they form a bond. This bond is called ionic bond. Okay, so positive negative attract ಆಗುತ್ತೆ, positive negative attract ಆಗುತ್ತೆ. ಮಕ್ಕಳ remember, there is no bond between these two chlorine atoms because they are like charges alva, like charges repel. So you have a bond between these two and between these two. Okay, and the name of the compound is magnesium chloride. Magnesium chloride. So what is the formula makla? So what is the formula? So what is the chemical formula? The chemical formula is makla nodi, there is one atom of magnesium and how many atoms of chlorine? 2 atoms of chlorine, right? So we write it as MgCl2. Okay, makla ee subscript idiyalla, this is called, we call it subscript. Idanna subscript anta karitivi, subscript ಅಂತ ಕರಿತೀವಿ. ಈ ಸಬ್ಸ್ಕ್ರಿಪ್ಟ್ ಏನು ಇಂಡಿಕೇಟ್ ಮಾಡುತ್ತೆ ಗೊತ್ತಾ? ಇಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಆಟಮ್ಸ್. ಓಕೆ, ಡು ನಾಟ್ ಗೆಟ್ ಕನ್ಫ್ಯೂಸ್ಡ್. ಈ ಸಬ್ಸ್ಕ್ರಿಪ್ಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಚಾರ್ಜಸ್. ಈ ನೆಟ್ ಚಾರ್ಜ್ ಇದೆಯಲ್ಲ ಮಕ್ಕಳ, ಈ ನೆಟ್ ಚಾರ್ಜ್ಗೂ ಈ ಸಬ್ಸ್ಕ್ರಿಪ್ಟ್ಗೂ ಸಂಬಂಧ ಇಲ್ಲ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ದಿಸ್ ಸಬ್ಸ್ಕ್ರಿಪ್ಟ್ ಜಸ್ಟ್ ಟೆಲ್ಸ್ ದ ನಂಬರ್ ಆಫ್ ಆಟಮ್ಸ್. Okay, so there are 2 chlorine atoms that are connected to one magnesium atom. Of course these are ions, so there are 2 chlorine atoms connected to one magnesium atom, therefore the formula is MgCl2. Okay, so ಈಗ ನಿಮಗೆ ಒಂದು ಐಡಿಯಾ ಬಂತು. Formula for sodium chloride is NaCl, but the formula for magnesium chloride is not MgCl, it is MgCl2. Okay, so hope you have understood, hope you have enjoyed this class. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ, ಓಕೆ, ವಿ ರೋಟ್ ದಿ ಕೆಮಿಕಲ್ ಫಾರ್ಮುಲಾ ಫಾರ್ ಎನ್ ಅಯಾನಿಕ್ ಕಾಂಪೌಂಡ್. ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಕಪಲ್ ಆಫ್ ವಿಡಿಯೋಸಲ್ಲಿ ವಿಲ್ ರೈಟ್ ಫಾರ್ಮುಲಾಸ್ ಫಾರ್ ಸೋ ಮೆನಿ ಅದರ್ ಅಯಾನಿಕ್ ಕಾಂಪೌಂಡ್ಸ್. ಓಕೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಜಸ್ಟ್ ವಾಚ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಮಕ್ಕಳ.